ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈಗಾಗಲೇ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. 2025 ಸಾಲಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಆದಂಗೆ ಆಗಿದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದರಲ್ಲೇ ಬರುತ್ತೆ. ಈ ಮಧ್ಯದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ತಮ್ಮ ಡೌಟ್ಗಳನ್ನು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿದ್ದೀರಿ. ಸೊ ಇದರಲ್ಲಿ ಒಂದು ಕಾಮೆಂಟ್ ನನಗೆ ಯುನಿಕ್ ಆಗಿರುವಂಥ ಕಾಮೆಂಟನ್ನು ಚೂಸ್ ಮಾಡಿಕೊಂಡು, ಅದು ಮೇ ಬಿ ಎಲ್ಲರ ಒಂದು ಪ್ರಶ್ನೆಯಾಗಿರುತ್ತೆ, ನಮ್ಗೆ ಯಾಕೆ ಮೆಸೇಜ್ ಬಂದಿಲ್ಲ ಅಂತ. ಈ ಸೇಮ್ ಥರನಾಗಿ ಒಂದು ವಿದ್ಯಾರ್ಥಿ ನಮಗೆ ಒಂದು ಕಾಮೆಂಟನ್ನು ಹಾಕಿದ್ದಾರೆ. ಅದನ್ನು ಓದಿ ಅದಕ್ಕೆ ಮಾಹಿತಿ ಕೊಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ ಹೊಸಬರಿದ್ದೀರಾ, ಚಾನಲ್ಗಳನ್ನು ವಿಡಿಯೋಗಳು ನೋಡ್ತಾ ಇದ್ದೀರಿ, ಸೀಟ್ ಸಿಗೋ ತನಕನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅದರ ಜೊತೆಗೆ ಅಂದರೆ ಪ್ರತಿದಿನ 1 ನಿಮಿಷ ಅಥವಾ 2 ನಿಮಿಷ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿರ್ತೀನಿ, ಅದನ್ನು ಸಲ ನೋಡಿ. ಯಾಕಂದರೆ ಅದು ಕೌನ್ಸಿಲಿಂಗ್ ಸಂಬಂಧಿಸಿದಂತೆ ಡೌಟ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಹೀಗಾಗಿ ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಒಂದು ವಿದ್ಯಾರ್ಥಿ ನನಗೆ ಕಾಮೆಂಟ್ ಹಾಕಿರೋದು, ಅನ್ನ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಿದ್ದೀರಿ, ನನಗೆ ಮೆಸೇಜ್ ಬಂದಿಲ್ಲ. ಓಕೆ ನೋಡಿ, ಇವ್ರಿಗೆ ಮೆಸೇಜ್ ಬಂದಿಲ್ಲ. ನಾನು ಒಂದು ಸಲ ಗೂಗಲ್ ಸರ್ಚ್ ಮಾಡಿ ಪ್ಯಾರಾಮೆಡಿಕಲ್ ವೆಬ್ಸೈಟ್ ಅದು ಏನು ಹೇಳ್ತಿದೆ ಅಂತ ಅಪ್ಲಿಕೇಶನ್ ಸಬ್ಮಿಟ್ ಅಂತ ಹೇಳ್ತಾ ಇದೆಯಂತೆ. ಓಕೆ, ಆಮೇಲೆ ನಮ್ಮ ಮೆಸೇಜ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಜೊತೆಗೆ ಅಪ್ಲಿಕೇಶನ್ ಹಾಕಿರೋದು ಅವ್ರಿಗೆಲ್ಲರಿಗೂ ಮೆಸೇಜ್ ಬಂದಿದೆ, ನನಗೆ ಬಂದಿಲ್ಲ, ನಾನು ಏನು ಮಾಡಬೇಕು ಅಂತ ಇವರೊಂದು ಪ್ರಶ್ನೆ ಆಗಿದೆ. ಓಕೆನಾ? ಸೊ ನೋಡಿ, ನಿಮಗೆ ಮೆಸೇಜ್ ಬಂದಿಲ್ಲ ಅಂತಂದರೆ ತೊಂದರೆ ಇಲ್ಲ, ಬರುತ್ತೆ, ಮುಂದಿನ ದಿನಗಳು ಬರುತ್ತೆ. ಬರಲೇಬೇಕು ಅಂತ ಕಂಡೀಷನ್ ಇಲ್ಲ. ಮೆಸೇಜ್ ಬಂದವ್ರಿಗೆ ಮಾತ್ರ ಕೌನ್ಸಿಲಿಂಗ್ ಕರೀತಾರೆ, ಇದು ಕೂಡ ತಪ್ಪು. ಮೆಸೇಜ್ ಯಾರಿಗೆ ಬಂದಿರುತ್ತೆ ಅವ್ರಿಗೆ ಅಷ್ಟೇ ಕೌನ್ಸಿಲಿಂಗ್ ಕರೀತಾರೆ, ಇಲ್ಲ. ಅದು ಜಸ್ಟ್ ಒಂದು ಇಂಟಿಮೇಟ್ ಅಷ್ಟೇ, ಒಂದು ಮಾಹಿತಿಯನ್ನು ತಲುಪಿಸಿದಷ್ಟೇ. ಮೆಸೇಜ್ ಬರಲೇಬೇಕು ಅಂತ ಕಂಡೀಷನ್ ಇಲ್ಲ. ನೀವು ಸ್ಟೇಟಸನ್ನು ಚೆಕ್ ಮಾಡ್ತಾಯಿರಿ. ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿ 1 ವಾರ ಆಗಿದೆ ಅಷ್ಟೇ. ಹೀಗಾಗಿ ಅದು ಸಬ್ಮಿಟೆಡ್ ಅಂತ ಇರೋದು ಮುಂದೆ ಏನಾಗುತ್ತೆ ಅಂದರೆ ಅದು ಅಪ್ರೂವ್ಡ್ ಅಂತ ಆಗುತ್ತೆ. ಬಟ್ ಎನಿ ಟೈಮ್ ಆಗ್ಬೋದು. ಯಾಕಂದರೆ ಇನ್ನೂ ನಮ್ಮ ಹತ್ರ ಇದು 1 ತಿಂಗಳು ಟೈಮ್ ಇದೆ. ಈ 1 ತಿಂಗಳು ಪೂರ್ತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಮ್ಮ ಫ್ರೆಂಡ್ದು ಬಂದಿದೆ, ನನಗೆ ಬಂದಿಲ್ಲ. ನಿಮ್ಮ ಫ್ರೆಂಡ್ದು ಪರ್ಸೆಂಟೇಜೇ ಬೇರೆ, ನಿಮ್ಮ ಪರ್ಸೆಂಟೇಜೇ ಬೇರೆ. ನಿಮ್ಮ ಫ್ರೆಂಡ್ದು ಡೇಟ್ ಆಫ್ ಬರ್ತಾ ಬೇರೆ ಇದೆ, ನಿಮ್ಮ ಡೇಟ್ ಆಫ್ ಬರ್ತಾ ಬೇರೆ ಇದೆ. ಹೀಗಾಗಿ ವ್ಯತ್ಯಾಸ ಇದೆ ತುಂಬಾ. ಅವ್ರಿಗೆ ಬಂದರೆ ನಿಮ್ಗೆ ಬರಬೇಕು ಅಂತ ಕಂಡೀಷನ್ ಇಲ್ಲ, ನಿಮಗೆ ಬಂದರೆ ಅವ್ರಿಗೆ ಬರಬೇಕಂತ ಕಂಡೀಷನ್ ಇಲ್ಲ. ಅದು ಅಪ್ಲಿಕೇಶನ್ ಫಾರ್ಮ್ ಕೂಡ ಸೇಮ್ ಇಲ್ಲ, ಬೇರೆ ಬೇರೆ ಇದೆ ಅಪ್ಲಿಕೇಶನ್ ಫಾರ್ಮ್. ಹೀಗಾಗಿ ಡಿಫ್ರೆನ್ಸ್ ಆಗಿ ಬರುತ್ತೆ, ಅಂದರೆ ವೇರಿಯೇಷನ್ ಆಗಿ ಬರುತ್ತೆ, ಹಿಂದೆ ಮುಂದೆ ಆಗಿ ಬರ್ತವೆ. ಇಲ್ಲಿ ಮೆಸೇಜ್ ಬರಬೇಕಂತ ಕಂಡೀಷನ್ ಇಲ್ಲ. ನೀವು ಸ್ಟೇಟಸ್ಗಳನ್ನು ಚೆಕ್ ಮಾಡ್ತಾಯಿರಿ. ಅಂತಂದರೆ ನೀವು ಪ್ರತಿದಿನ ಲಾಗಿನ್ ಮಾಡೋದು, ಸ್ಟೇಟಸ್ ಚೆಕ್ ಮಾಡ್ತಾಯಿರಿ. ಅದು ಈ ತಿಂಗಳ ಕೊನೆಯ ವಾರ ತನಕನೂ ಚೇಂಜ್ ಆಗುತ್ತೆ. ಸಬ್ಮಿಟ್ ಅಂತ ಇದೆಯಲ್ಲ, ಅದು ಚೇಂಜ್ ಆಗುತ್ತೆ. ಮೆಸೇಜಿಗೆ ಕಾಯೋ ಹಾಗಿಲ್ಲ, ನೆನಪಿಟ್ಟುಕೊಳ್ಳಿ, ಮೆಸೇಜಿಗೆ ಕಾಯುವ ಹಾಗಿಲ್ಲ. ಆಮೇಲೆ ಯಾರಿಗೆ ಮೆಸೇಜ್ ಬಂದಿದೆ ಅವರು ಹ್ಯಾಪಿ ಪಡುವಂಥ ಅವಶ್ಯಕತೆಯೂ ಇಲ್ಲ. ನನಗೆ ಮೆಸೇಜ್ ಬಂದಿದೆ, ನಾನು ಭಾಳ ಹ್ಯಾಪಿ ಇದ್ದೀನಿ, ನೋ, ನಾಟ್ ಲೈಕ್. ಮೆಸೇಜ್ ಬಂದಿದೆ ಅಂತಂದರೆ ಅವರು ಹ್ಯಾಪಿ ಪಡುವಂಥ ಅವಶ್ಯಕತೆ ಇಲ್ಲ. ಯಾರು ಮೆಸೇಜ್ ಬಂದಿಲ್ಲ ಅವರು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಓಕೆ, ಹಾಗೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮಾಡಿ. ಓಕೆನಾ? ನಾನು ನಿಮಗೆ ಪರ್ಫೆಕ್ಟಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಏನಾದರೂ ನಿಮ್ಮಲ್ಲಿ ಡೌಟ್ಗಳಿದ್ದರೂ ಕೂಡ ನನಗೆ ಮಾಹಿತಿಯನ್ನು ನಿಮಗೆ ತಲುಪಿಸುವಂಥ ಕೆಲಸವನ್ನು ವಿಡಿಯೋ ಮುಖಾಂತರ ಮಾಡ್ತೇನೆ.